ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಸುಬ್ಬು, ಯಾಕೋ ಹೀಗೆ ಓಡಾಡ್ತಿದ್ಯಾ? ಯಾರು ಕಾಯ್ತಿದ್ಯಾ? ಬಾವ ಕೆಲಸ ಹುಡ್ಕಕ್ಕೆ ಹೋಗಿದಾರಲ್ಲಪ್ಪ, ಸಿಕ್ತೋ ಇಲ್ವೋ ಏನಾಯ್ತೋ ಅವ್ರಿನ್ನೂ ಬಂದಿಲ್ವ, ನಾನು ಕಾಯ್ತಾ ಇದ್ದೀನಿ. ಬಾವ ಹೋಗಿದ ಕೆಲಸ ಏನಾಯ್ತು? ಕೆಲಸ ಸಿಗ್ತಾ ಇಲ್ಲಾದ್ರು? ನನಗೆ ಅಂತ ಕೆಲಸ ಎಲ್ಲಿ ಸಿಗುತ್ತೆ ಸುಬ್ಬು? ಹುಡುಕಿ 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 ಸಾಕಾಗೋಯ್ತು ನೋಡ. ಈ ಕೆಲಸ ಮಾಡೋದು ಕಷ್ಟ ಅಲ್ಲ, ಈ ಕೆಲಸ ಹುಡ್ಕೋದಿದೆಯಲ್ಲ ಅದು ತುಂಬಾ ಕಷ್ಟ ಸುಬ್ಬು, ಆಗಲ್ಲ. ರೀ ತಗೊಳ್ಳಿ, ಓಡಾಡಿ ಓಡಾಡಿ ಸುಸ್ತಾಗಿರ್ತೀರಾ, ನೀರು ಕುಡೀರಿ. ಬೇಡ ಕಣೆ, ನನಗೆ ಈ ಮನೆಯಲ್ಲಿ ಒಂದು ಲೋಟ ನೀರು ಕುಡಿಯೋ ಯೋಗ್ಯತೆನೂ ಇಲ್ಲ. ಕೆಲಸ ಮಾಡ್ತೀನಿ ಅಂತ ಅಂದ್ಕೊಂಡು ಕೆಲಸ ಹುಡುಕ್ತಾ ಇದ್ರೆ ನನಗೆ ಅಂತ ಒಂದು ಕೆಲಸ ಸಿಗ್ಲಿಲ್ವಲ್ಲೇ. ಏನ್ರಿ ನೀವು ಇಷ್ಟಕ್ಕೆಲ್ಲ ಯಾರಾದರೂ ಬೇಜಾರು ಮಾಡ್ಕೋತಾರ? ಅಲ್ಲ, ಹುಟ್ಟಿದ ಮಗು ಇದ್ದಕ್ಕಿದ್ದಾಗ ಎದ್ದು ನಿಂತ್ಕೊಳತ್ತಾ? ಇಲ್ಲ ತಾನೇ. ಮೊದಲು ತೆವಳ್ಬೇಕು, ಆಮೇಲೆ ಬೀಳ್ಬೇಕು, ಆಮೇಲೆ ಎದ್ದು ನಿಲ್ಬೇಕು, ಆಮೇಲೆ ಓಡಾಡೋದು ಜಿಗಿಯೋದು ಎಲ್ಲ. ಏನೇ ಹೇಳ್ತಿದ್ಯಾ ದನ ನೀನು? ಮತ್ತಿನ್ನೇನ್ರಿ, ನೀವು ಕೆಲಸ ಮಾಡಬೇಕು ಅಂದ ತಕ್ಷಣ ಕೆಲಸ ಸಿಕ್ಬಿಡುತ್ತಾ? ಏಳು ಬೀಳು ಇದ್ದೇ ಇರುತ್ತೆ. ಜೀವನ ಅನ್ನೋದು ಒಂದು ಪರೀಕ್ಷೆ ಇದ್ದಾಗೆ, ಹಾಗೆ ಕೆಲಸ ಸಿಗೋದು ಕೂಡ ಒಂದು ಪರೀಕ್ಷೆನೆ. ನೀವು ಅದನ್ನೆಲ್ಲ ಮೀರ್ ನಿಲ್ಬೇಕು, ನಿಮಗೆ ಒಳ್ಳೇದು ಹಾಗೆ ಆಗತ್ತೆ. ದೇವ್ರಿದ್ದಾನೆ, ನೀವು ಕೆಲಸ ಮಾಡಬೇಕು ಅನ್ಕೊಂಡಿದ್ದೀರಲ್ಲ, ಅದೇ ನನಗೆ ಸಂತೋಷ. ಅಕ್ಕ, ಇವೆಲ್ಲ ನೀನು ಹೇಳ್ತಾ ಇದೀಯಾ? ಹವಾ, ಕೊನೆಗೂ ನಿನ್ನ ಮುಖದಲ್ಲಿ ಖುಷಿ ನೋಡಿ ನನಗೆ ಖುಷಿ ಆಗ್ತಾ ಇದೆ. ಅಲ್ಲ, ಬಾಬುಂಗ್ ಕೆಲಸ ಸಿಕ್ಕಿಲ್ಲ ಅಂದ್ಮೇಲೆ ಇಷ್ಟು ಖುಷಿ ಆಗಿದೆಯಲ್ಲ ಅಕ್ಕ? ಅಯ್ಯೋ ದಡ್ಡ, ನಿಮ್ ಬಾವಂಗೆ ಕೆಲಸ ಸಿಗುತ್ತೋ ಬಿಡುತ್ತೋ ಅದೆಲ್ಲ ಮುಖ್ಯ. ಅವ್ರು ಕೆಲಸ ಮಾಡ್ಬೇಕು ಅಂತ ಯೋಚನೆ ಮಾಡಿದಾರಲ್ಲ, ಅದು ಮುಖ್ಯ. ಅವ್ರು ದುಡ್ದು ನಮ್ಮನ್ನೆಲ್ಲ ಸಾಕ್ತೀನಿ ಅಂತ ಹೇಳ್ತಿದಾರಲ್ಲ, ಅದಕ್ಕಿಂತ ಸಂತೋಷ ಇನ್ನೇನ್ ಬೇಕು ಹೇಳು? ರೀ ತಗೊಳ್ಳಿ, ನೀರು ಕುಡೀರಿ. ನಿಮ್ಗೆ ಏನ್ ಬೇಕು ಹೇಳಿ, ಕಾಫಿ ಮಾಡ್ಕೊಡ್ಲಾ ಇಲ್ಲ ನಿಮ್ಗೆ ತಣ್ಣಗೆ ಪಾನಕ ಮಾಡ್ಕೊಡ್ಲಾ? ಬೇಡ ಕಣೆ, ನೀರೇ ಸಾಕು. ಅಕ್ಕ ಇವತ್ತಿನವರೆಗೂ ಇಷ್ಟು ಖುಷಿಯಾಗಿದ್ದನ್ನು ನಾನು ನೋಡೇ ಇರಲಿಲ್ಲ. ಇವಳನ್ನ ಈ ರೀತಿ ನೋಡೋದಕ್ಕೆ ತುಂಬ ಸಂತೋಷ ಆಗ್ತಿದೆ. ಸುಬು, ನೀನ್ ಊರವ್ರಿಗೆಲ್ಲ ಸಹಾಯ ಮಾಡ್ತೀಯ, ಅಂಥದ್ರಲ್ಲಿ ನೀನೇ ಯಾಕೆ ನಿಮ್ ಭಾವನ್ಗೆ ಒಂದು ಕೆಲಸ ಕೊಡಿಸ್ಬಾರ್ದು? ಕೆಲಸ ಕೊಡಿಸ್ಬೋದಕ್ಕ, ಆದರೆ ನಾನು ಕೊಡಿಸೋ ಕೆಲಸ ಭಾವಂಗೆ ಇಷ್ಟ ಆಗಬೇಕು. ಅದರಲ್ಲೂ ಮನೆಗೆ ಹತ್ತಿರ ಇರಬೇಕು ಕೆಲಸ. ಅಂಥ ಕೆಲಸ ಯಾವುದಿದೆಯಪ್ಪ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇದೇನಿದೆ ಸುಬ್ಬು, ಹೀಗೆ ಮಾತಾಡ್ತಿದ್ಯಾ? ಹಾದಿ ಬೀದಿಲಿ ಹೋಗೋರ್ಗೆಲ್ಲ ಸಹಾಯ ಮಾಡ್ತೀಯ, ಅಂಥದ್ರಲ್ಲಿ ನಿಮ್ ಭಾವಂಗ್ ಒಂದು ಕೆಲಸ ಕೊಡ್ಸೋಕ್ಕಾಗೋದಿಲ್ವಾ? ಕರೆಕ್ಟಾಗಿ ಹೇಳ್ದೆ ಕಣ ದನ. ಬಮ್ಮೈದ, ನೀನ್ ಕೆಲಸ ಮಾಡ್ತಿದ್ಯಲ್ಲ, ಅಲ್ಲೇ ನನ್ಗೊಂದು ಕೆಲಸ ಕೊಡಿಸ್ಬಾರ್ದು ಯಾಕೆ? ಏನನ್ನ ಕೊಟ್ಟಿದ್ದೀರಾ ಬಾವ? ಏನು ಹೇಳ್ತಾ ಇದ್ರಿ ಹೇಳಿ ನೀವು? ಅಲ್ಲ, ಮಿನಿಸ್ಟ್ರಿ ಇನ್ಫ್ಲೂಯೆನ್ಸ್ ನಿನಗಿರುವಾಗ ಅವ್ರ ಕಡೆ ಇನ್ಫ್ಲೂಯೆನ್ಸ್ ಮಾಡಿಸಿ ನನಗೊಂದು ಕೆಲಸ ಕೊಡಿಸ್ಬೋದಲ್ಲ ಅಂತ ಕೇಳಕ್ ಬಂದೆ. ಇಲ್ಲ ಬಾವ, ಯಜಮಾನ್ರು ಇನ್ಫ್ಲೂಯೆನ್ಸಲ್ಲಿ ಕೆಲಸ ಕೊಡಿಸಲ್ಲ. ಅವ್ರ ಸ್ಥಾನನ ಅವ್ರು ದುರುಪಯೋಗ ಪಡಿಸ್ಕೊಳ್ಳಲ್ಲ. ನಿಮಗೆ ಕೆಲಸ ತಾನೇ, ನಾನು ಹುಡುಕೊಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ, ನನಗೊಂದು ಸ್ವಲ್ಪ ಟೈಮ್ ಕೊಡಿ. ಶ್ರಾವಣಿ ಅಮ್ಮ, ಇದೆಲ್ಲ ನಿಜನ ಸುಳ್ಳ ಅಂತ ನಮಗೊಂದು ಅರ್ಥ ಆಗ್ತಿಲ್ಲ. ನಮ್ಮ ಅಳಿಯಂದ್ರು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಮನ್ಸು ಮಾಡಿರೋದು ಕೇಳಿ ನನ್ನ ಮಗಳು ಖುಷಿಯಿಂದ ಕುಣಿದು ಕುಪ್ಪಳಿಸ್ತಿದ್ದಾಳೆ. ಶ್ರಾವಣಿ ಮೂರೆ, ನಮ್ಮ ಅಳಿಂದ್ರು ಕೆಲ್ಸಕ್ಕೆ ಹೋಗಿ ಸಂಬಳ ತರ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಅಳಿಂದ್ರು ಕೆಲ್ಸಕ್ಕೆ ಹೋಗೋ ವಿಷಯ ತಿಳಿದು ನನ್ನ ಮಗಳು ಖುಷಿಯಿಂದ ಹಾರಾಡ್ತಿದ್ದಾಳೆ. ಇಷ್ಟು ಮಾತ್ರ ಅಲ್ಲ, ಅವಳು ಮದುವೆ ಆದ ದಿನದಿಂದ ಇಲ್ಲಿವರೆಗೂ ಅವಳು ಖುಷಿಯಾಗಿದ್ದಿದ್ದೆ ನಾವು ನೋಡಿರಲಿಲ್ಲ. ಇವತ್ತು ಎಷ್ಟು ಖುಷಿಯಾಗಿದ್ಲು. ಎತ್ತ ತಂದೆ ತಾಯಿಗಳಿಗೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ?
ಇದರಲ್ಲಿ ನನ್ನ ದೊಡ್ಡಸ್ತಿಕೆ ಏನೂ ಇಲ್ಲ. ನಿಮ್ಮ ಅಳಿಯಂಗೆ ಕೆಲಸ ಮಾಡಬೇಕು ಅಂತ ಅನಿಸಿದೆ, ಅದಕ್ಕೋಸ್ಕರ ನಿಮ್ಮ ಮಗಳು ಖುಷಿಯಾಗಿದ್ದಾರೆ. ಸುಮ್ಮನೆ ರೀ ಶ್ರಾವಣಿ ಮೊರೆ, ಇದೆಲ್ಲ ನಡೀತಾ ಇರೋದು ನಿಮ್ಮಿಂದ. ವರಲಕ್ಷ್ಮಿಗೆ ಮದುವೆ ಮಾಡಿಸಿ ಅತ್ತೆ ಮನೆಗೆ ಕಳಿಸ್ಕೊಟ್ರಿ. ಈಗ ಧನಲಕ್ಷ್ಮಿ ಜೀವನಕ್ಕೆ ದಾರಿ ಮಾಡಿಕೊಡ್ತಿದ್ದೀರಾ. ಇದೆಲ್ಲ ನಡೀತಾ ಇರೋದು ನಿಮ್ಮಿಂದ ಶ್ರಾವಣಿ ಮೊರೆ. ಬರೀ ಇಷ್ಟು ಮಾತ್ರ ಅಲ್ಲ, ನನ್ನ ಇಬ್ಬರು ಹೆಣ್ಮಕ್ಳ ಜೀವನನೂ ದಡ ಸೇರಿಸಿ ನನಗೆ ಸುಬ್ರಹ್ಮಣ್ಯನ ಮೇಲೆ ಇದ್ದಿದ್ದ ಕೋಪನ ತಣ್ಣಗೆ ಮಾಡಿಸಿ ನಮ್ಮನ್ನು ಒಂದು ಮಾಡಿದ್ರಿ. ಶ್ರಾವಣಿ ಅಮ್ಮ ಈ ಮನೆಗೋಸ್ಕರ ಇಷ್ಟೆಲ್ಲ ಮಾಡುವಾಗ ನಾವು ಮಾತ್ರ ಶ್ರಾವಣಿ ಅಮ್ಮನಿಗೆ ಏನು ಮಾಡೋಕ್ಕಾಗ್ತಿಲ್ವಲ್ರಿ? ಹೌದು ಕಣೆ ವಿಶಾಲು, ಅವರಿಂದ ನಾವು ಪಡ್ಕೋತಾ ಇದ್ದೀವೇ ಹೊರತು ಅವ್ರಿಗೆ ನಾವು ಏನೂ ಮಾಡ್ತಾ ಇಲ್ಲ ಕಣೆ. ಮಾವ ಯಾಕೆ ಹಂಗೆ ಮಾತಾಡ್ತೀರಾ? ನಾನು ಈ ಮನೆ ಸೊಸೆ, ನೀವಿಬ್ರು ನನಗೋಸ್ಕರ ಬೆಟ್ಟದಷ್ಟು ಪ್ರೀತಿ ಕೊಡ್ತಿದ್ದೀರಾ. ನನಗೆ ಇನ್ನೇನು ಬೇಕು ಹೇಳಿ? ಅದು ಅಲ್ಲದೆ ಇದು ನನ್ನ ಮನೆ, ಈ ಮನೆಯಲ್ಲಿರೋರು ಎಲ್ಲರೂ ನನ್ನವರು. ಈ ಮನೆ ನೆಮ್ಮದಿನ ಕಾಪಾಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ. ನನ್ನ ಪ್ರಾಣ ಹೋಗುವಂಥ ಪರಿಸ್ಥಿತಿ ಬಂದರೂ ಈ ಮನೆಗೆ ತೊಂದರೆ ಆಗೋಕ್ಕಾಗ್ಲಿ, ಈ ಮನೆ ನೆಮ್ಮದಿ ಹಾಳಾಗೋದಕ್ಕಾಗ್ಲಿ ನಾನು ಬಿಡಲ್ಲ. ಶ್ರಾವಣಿಯಮ್ಮ, ನಿಮ್ಮನ್ನು ಸೊಸೆಯಾಗಿ ಪಡೆಯೋದಕ್ಕೆ ನಾವು ಈ ಮನೆ ನಿಜವಾಗ್ಲೂ ಅದೃಷ್ಟ ಮಾಡಿದ್ವಿ. ಅಮ್ಮ, ಅಮ್ಮ, ಅಪ್ಪ, ಏನಿದೆಲ್ಲ? ಏನು ಮಾಡ್ತಿದ್ದೀರಾ? ನೋಡೋ ಸುಬ್ರಹ್ಮಣ್ಯ, ನಮ್ಮನೆ ಏನು ಮಾರ್ಕೆಟ್ ಕೆಟ್ಟೋಯ್ತಾ? ಏಕೆ? ಅಲ್ಲ, ಅಡಿಗೆ ಮಾಡಬೇಕು ಅಂದರೆ ರುಚಿ ಜೊತೆಗೆ ಶುಚಿನೂ ಇರಬೇಕು ತಾನೇ. ಇಲ್ಲಿ ನೋಡೋ, ಅಡುಗೆ ಮಾಡ್ತೀನಿ ಅಂತ ಬಂದಿದ್ದಾರೆ, ಕೈಯಲ್ಲಿ ಎಷ್ಟು ಕೊಳೆ ಇದೆ, ಅದಕ್ಕೆ ತೋರಿಸಿ ಹೇಳ್ತಾ ಇದ್ದೆ. ಹೌದು ಕಣ ಮಗನೇ, ಅಡುಗೆ ಮಾಡಬೇಕಾದ್ರೆ ಮುಖದಲ್ಲಿ ಕಳೆ ಇರಬೇಕು, ಕೈಯಲ್ಲಿ ಕೊಳೆ ಇರಬಾರ್ದು. ನಿಮ್ಮಮ್ಮ ಕರೆಕ್ಟಾಗಿ ಹೇಳ್ತಿದ್ದಾಳೆ. ಅಪ್ಪ, ಈಗ ನೀನು ಈ ಥರ ಮಾತಾಡ್ತಿದ್ಯಾ? ನೋಡಿದ್ರ ಇವರೆಲ್ಲ ನನ್ನ ವಿರುದ್ಧವಾಗಿ ಹೆಂಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ. ಬಾಯಿಗೆ ಬಂದಾಗೆಲ್ಲ ಬೈತಾ ಇದ್ದಾರೆ. ಕೆಲಸ ಮಾಡುವಾಗ ಕೈ ಕೊಳೆ ಆಗೇ ಆಗುತ್ತಲ್ವಾ, ಅದನ್ನೇ ನೆಪ ಹಿಡ್ಕೊಂಡು ಹೆಂಗೆಲ್ಲ ಬೈತಾ ಇದ್ದಾರೆ ನೋಡಿ. ಕರೆಕ್ಟ್ ಟೈಮಿಗೆ ನೀವು ಬಂದ್ರಿ, ನಾನು ಬಂದು ನನ್ನನ್ನು ಕಾಪಾಡಿದ್ರಿ. ಒಂದು ನಿಮಿಷ ಮೇಡಮ್, ಒಂದು ನಿಮಿಷ. ಅಮ್ಮ, ಅಪ್ಪ, ನಿಜವಾಗ್ಲೂ ನೀವು ಮೇಡಮ್ ಹತ್ರ ಆ ಥರ ಎಲ್ಲ ನಡ್ಕೊಂಡ್ರಾ? ನಾನು ನಿಮ್ಮನ್ನ ಹುಟ್ಟಿದಾಗಿಂದ ನೋಡ್ಕೊಂಡು ಬೆಳೆದಿದ್ದೀನಿ. ನೀವು ಯಾವ ಥರ ನಡ್ಕೋತೀರಾ ಅಂತ ನನಗೆ ಗೊತ್ತಿಲ್ವೇನಮ್ಮ? ಒಂದು ಸ್ವಲ್ಪ ಬದಲಾವಣೆ ಆದರೂ ಗೊತ್ತಾಗುತ್ತೆ ನನಗೆ. ಅದರಲ್ಲೂ ಅಪ್ಪ, ನೀನು ಇದ್ದಕ್ಕಿದ್ದಂಗೆ ಮೇಡಮ್ ಹತ್ರ ಈ ಥರ ನಡ್ಕೊತೀಯ ಅಂದರೆ ಅದನ್ನು ನಂಬ್ತೀನಿ ಅನ್ಕೊಂಡಿದ್ಯಾ?